ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಬೆಳವಣಿಗೆಯನ್ನು ತಮ್ಮೆದುರಿಗೆ ನಾನು ಹೇಗೆ ಅರ್ಪಿಸಬೇಕು ಅಂತ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಏಕೆಂದರೆ ನನ್ನ ಇಡೀ ಪತ್ರಿಕೋದ್ಯಮದ ಜೀವನದಲ್ಲಿ ಈ ರೀತಿಯಾದಂಥ ಪ್ರಸಂಗ ಯಾವತ್ತೂ ಬಂದೇ ಇಲ್ಲ. ಒಬ್ಬ ಜಡ್ಜು ಕಳಂಕಿತರು ಅಂತ ಸಾಬೀತಾಗುವ ಹಂತ ಬರುತ್ತೆ. ಆತನನ್ನು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ವರ್ಗಾವಣೆ ಮಾಡಲಾಗತ್ತೆ. ಅಲ್ಲಿ ಗೌಪ್ಯವಾಗಿ ಯಾರಿಗೂ ಗೊತ್ತಾಗಲಾರ್ದಂಗೆ ಅಧಿಕಾರ ಗ್ರಹಣ ಸಮಾರಂಭ ಮಾಡಲಾಗತ್ತೆ. ಆತನ ಕುರಿತು ತನಿಖೆಯನ್ನು ಮಾಡಿಸಲಾಗತ್ತೆ ಭ್ರಷ್ಟಾಚಾರ ಪ್ರಕರಣದಲ್ಲಿ. ಅದಾದ ಮೇಲೆ ಪೆಂಡಿಂಗ್ ಇರುವ ಕೇಸ್ಗಳನ್ನು ಏನು ಮಾಡಬೇಕು, ಹೇಗೆ ವಿಲೇವಾರಿ ಮಾಡಬೇಕು ಅನ್ನುವಂಥ ಸಮಸ್ಯೆ ಉದ್ಭವ ಆಗತ್ತೆ, ಸಂದಿಗ್ಧತೆ ಉದ್ಭವ ಆಗತ್ತೆ. ಏನು ಮಾಡಬೇಕು ತಿಳಿಯಲಾರದ ಅಯೋಮಯ ಸ್ಥಿತಿಗೆ ಚೀಫ್ ಜಸ್ಟಿಸ್ಗೆ ತಲೆನೋವಾಗಿ ಪರಿಣಮಿಸುತ್ತೆ. ಕೊನೆಗೆ ಸಾರ್ವಜನಿಕ ನೋಟಿಸನ್ನು ಜಾರಿ ಮಾಡಬೇಕಾಗತ್ತೆ. ಈಗ ನಿಮಗೆ ಅರ್ಥ ಆಗಿರಬೇಕು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಜಸ್ಟಿಸ್ ಯಶವಂತ್ ವರ್ಮಾ ಅವರ ಭ್ರಷ್ಟಾಚಾರದ ಪ್ರಕರಣದ ಕುರಿತು. ಜಸ್ಟಿಸ್ ವರ್ಮಾ ಅವರ ಮನೆಯಲ್ಲಿ ದೊರೆತಂಥ ರಾಶಿ ಅರೆ ಸುಟ್ಟು ಹೋದ ಕರಕಲಾದ ನೋಟುಗಳ ಬಗ್ಗೆ, ಜಸ್ಟಿಸ್ ವರ್ಮಾ ಅವರ ಕಳಂಕಿತ ನಡೆಯ ಬಗ್ಗೆ ಮತ್ತು ಈಗ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ನೋಡಿ. ಕಳೆದ ಒಂದು ವಾರದಿಂದ ಬೇರೆ ಬೇರೆ ವಿಚಾರಗಳನ್ನ ಮಾತನಾಡಬೇಕು ಅಂತ ನಾನು ಇನ್ನಿಲ್ಲದ ಹಾಗೆ ಹಪ್ಪಿಸ್ತಾ ಇದ್ದೀನಿ. ಅಷ್ಟೊಂದು ವಿಷಯಗಳನ್ನು ನನ್ನ ಎದುರುಗಡೆ ಹರಿಕೊಂಡು ಕೂತಿದ್ದೀನಿ ನಾನು. ಒಂದು ಕಡೆ JD ವ್ಯಾನ್ಸ್ ಕುಟುಂಬದವರು ಬಂದಿದ್ದಾರೆ. ಪಕ್ಕಾ ಸ್ವದೇಶಿ ಪೋಷಾಕ್ನಲ್ಲಿ ನಮ್ಮ ಸ್ವಾಮಿನಾರಾಯಣ ದೇವಸ್ಥಾನದಿಂದ ಹಿಡಿದು ನಮ್ಮ ಜೈಪುರದ ಅರಮನೆಗಳಿಂದ ಹಿಡಿದು ರಾಜಸ್ಥಾನದ ಅರಮನೆಗಳಿಂದ ಹಿಡಿದು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅದಲ್ಲದೆ ರಾಹುಲ್ ಗಾಂಧಿ ಹುಚ್ಚಾ ಬಟ್ಟೆ ಅಮೇರಿಕೆಗೆ ಹೋಗಿ ನಮ್ಮ ಚುನಾವಣೆ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ನರೇಂದ್ರ ಮೋದಿಯವರು UCCಯನ್ನು ಲಾಗು ಮಾಡಲಿಕ್ಕೆ ತರಾತುರಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಹತ್ತಾರು ವಿಷಯಗಳನ್ನ ಮಾತಾಡಲಿಕ್ಕೆ ನಾನು ಮುಂದೆ ಹರ್ಕೊಂಡು ಕೂತಿದ್ದೀನಿ ವಿಷಯ. ಆದರೆ ಇದ್ದಕ್ಕಿದ್ದ ಹಾಗೆ ಬೆಳವಣಿಗೆ ಆಗತ್ತೆ. ಯಾವ ಯಶವಂತ ವರ್ಮಾ ವಿಚಾರಣೆ ಹಂತದಲ್ಲಿ ಬಿಟ್ಟಿದ್ರೋ ಪ್ರಕರಣಗಳು, ಇತ್ಯರ್ಥ ಆಗಲಾರದ ಪ್ರಕರಣಗಳು, ಅದರ ಕುರಿತಾಗಿ ಮರು ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಸ್ವತಃ ದಿಲ್ಲಿಯ ಹೈಕೋರ್ಟು ಸಾರ್ವಜನಿಕ ನೋಟಿಸನ್ನು ಜಾರಿ ಮಾಡಿದೆ. ಈಗ ಏನು ಹೇಳ್ತೀರಿ ಸ್ವಾಮಿ, ಇದ್ರ ಬಗ್ಗೆ ಹೆಂಗೆ ಮಾತಾಡ್ಬೇಕು ಹೇಳಿ. ಮೊದಲನೇದಾಗಿ ಬೇರೆಯವರು ಆರೋಪ ಮಾಡಿದ ಸಂದರ್ಭದಲ್ಲಿ ನ್ಯಾಯವನ್ನು ಕೊಡಬೇಕಾದಂಥ ನ್ಯಾಯ ದೇಗುಲದಲ್ಲಿ ಮೈಲಾರ್ಡ್ ಅನಿಸ್ಕೊಂಡಿರುವಂಥ ಈ ಜಡ್ಜ್ಗಳ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು. ಎರಡನೇದು, ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅಂದ ಮೇಲೆ ಅದನ್ನು ಪೊಲೀಸರಿಗೆ ಕೊಡಲಾರದೆ, FIR ಹಾಕಿಸಲಾರದೆ ಮುಚ್ಚಿಟ್ಟಿದ್ದರ ಬಗ್ಗೆ ಮಾತಾಡಬೇಕು. ಅದಾದ ಮೇಲೂ ಕೂಡ ಯಾವಾಗ ಇದು ಎಲ್ಲ ಕಡೆ ಸ್ಫೋಟಗೊಳ್ಳುತ್ತೋ ವಿಚಾರ, ರಾತ್ರಿ 2 ಗಂಟೆಗೆ ವೆಬ್ಸೈಟ್ನಲ್ಲಿ ಸುಟ್ಟು ಕರಕಲಾದ ನೋಟಿಸಿನ ಬಗ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತನ್ನ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಆಗಿದ್ದರ ಬಗ್ಗೆ ಮಾತಾಡಬೇಕು. ಅದಾದ ಮೇಲೂ ಕೂಡ ಆತನ ಮೇಲೆ ಕ್ರಮ ಕೈಗೊಳ್ಳಲಾರದೆ, ಅಮಾನತಿನಲ್ಲಿ ಇಡಲಾರದೆ, ಉಚ್ಚಾಟನೆ ಮಾಡಲಾರದೆ, ಏನೂ ಮಾಡಲಾರದೆ ಬೇರೆ ಕೋರ್ಟಿಗೆ ವರ್ಗಾವಣೆ ಮಾಡಿದ್ರ ಬಗ್ಗೆ ಮಾತಾಡಬೇಕು. ಅದಾದ ಮೇಲೂ ಕೂಡ ಪೊಲೀಸರಿಗೂ ಅಥವಾ ಯಾವುದೋ ತನಿಖಾ ಸಂಸ್ಥೆಗೆ ಕೊಡಲಾರದೆ ವಿಷಯವನ್ನು ಇನ್ನೂ ಗೌಪ್ಯವಾಗಿ ಇಟ್ಕೊಂಡು ಈಗ ಯಾವ ಪ್ರಕರಣಗಳನ್ನು ಈತ ವಿಚಾರಣೆ ಮಾಡ್ತಾ ಇದ್ರೋ ಅದನ್ನು ಮರು ವಿಚಾರಣೆಗೆ ಹಾಕಿರುವಂಥ ಪ್ರಸಂಗದ ಬಗ್ಗೆ ಕೊನೆಗೆ ಮಾತನಾಡಬೇಕಾದಂಥ ವಿಲಕ್ಷಣ ಪರಿಸ್ಥಿತಿಗೆ ಬಂದು ನಾನು ಕೂತಿದ್ದೇನೆ. ಹಾಗಾದರೆ ದಿಲ್ಲಿಯ ಹೈಕೋರ್ಟು ಸಾರ್ವಜನಿಕ ನೋಟಿಸನ್ನು ಏನಂತ ಕೊಟ್ಟಿದೆ ಮೊದಲು ಓದ್ತೇನೆ, ಅದಾದಮೇಲೆ ವಿಶ್ಲೇಷಣೆ ಮಾಡೋಣ. ಇಟ್ ಈಸ್ ಹಿಯರ್ ಬೈ ನೋಟಿಫೈಡ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ಆಲ್ ಕನ್ಸರ್ನ್ಡ್. ಅಂದರೆ ನಿಮ್ಗೆ ಅರ್ಥ ಆಯಿತು, ಇದನ್ನು ತಮ್ಮ ನಜರಿಗೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ಇಟ್ ಈಸ್ ಹಿಯರ್ ಬೈ ನೋಟಿಫೈಡ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ಆಲ್ ಕನ್ಸರ್ನ್. ಯಾರ್ಯಾರಿಗೂ ಪಟ್ಟವ್ರಿಗಿದೆಯೋ ಅವರ ನೋಟಿಸಿಗೆ ತರ್ತಾ ಇದ್ದೀವಿ. ಏನಂತ, ದ್ಯಾಟ್ ದ ಫಾಲೋವಿಂಗ್ ಮ್ಯಾಟರ್ಸ್ ಪ್ರೀವಿಯಸ್ಲಿ ಲಿಸ್ಟೆಡ್ ಬಿಫೋರ್ ದಿ ಬೆಂಚ್ ಕಂಪ್ರೈಸಿಂಗ್ ಜಸ್ಟಿಸ್ ಯಶವಂತ್ ವರ್ಮಾ ಆ್ಯಂಡ್ ಜಸ್ಟಿಸ್ ಹರೀಶ್ ವೈದ್ಯನಾಥನ್ ಶಂಕರ್, ಇನ್ ವಿಚ್ ಎ ನೆಕ್ಸ್ಟ್ ಹಿಯರಿಂಗ್ ಡೇಟ್ ವಾಸ್ ಅಸೈನ್ಡ್ that no orders were drawn shall be relisted and heard fresh. ಅಂದರೆ ಜಸ್ಟಿಸ್ ಯಶವಂತ ವರ್ಮಾ ಹಾಗೂ ಜಸ್ಟಿಸ್ ಹರೀಶ್ ವೈದ್ಯನಾಥನ್ ಶಂಕರ್ ಎನ್ನುವರ ಪೀಠ ಏನಿತ್ತು, ದ್ವಿಸದಸ್ಯ ಪೀಠ, ಇದರಲ್ಲಿ ವಿಚಾರಣೆಗೆ ಒಳಪಟ್ಟಂಥ
ಲಿಸ್ಟಿಂಗ್ ಆದಂಥ ಮತ್ತು ವಿಚಾರಣೆ ಆದಂಥ ತೀರ್ಪು ಆಗಲಾರದಂಥ ಮುಂದಿನ ಡೇಟ್ ಕೊಟ್ಟಂಥ ಪ್ರಕರಣಗಳು ಏನಿದಾವೋ ಅಂಥ 52 ಪ್ರಕರಣಗಳ ಮರು ವಿಚಾರಣೆಯನ್ನು ಮಾಡಲಾಗುತ್ತದೆ. ಈಗ ಕಕ್ಷೆದಾರರ ಸ್ಥಿತಿಯನ್ನು ನೀವು ಹೇಳಿ. ಮೊದಲೇದಾಗಿ ಒಬ್ಬ ವ್ಯಕ್ತಿ ಹೈಕೋರ್ಟ್ಗೆ ಹೋಗಿದ್ದಾರೆ ಅಂದರೆ ಈಗಾಗಲೇ ತೇಕಿ ಬಿಟ್ಟಿರ್ತಾರೆ, ಅವರು ತೇಕಿ ಸುಸ್ತಾಗಿಬಿಟ್ಟಿರ್ತಾರೆ. ಅವರು ಮತ್ತೊಂದು ಸೀದೆ ಹೆಂಗಿದೆ ಅಂದರೆ ಎಕ್ಸಾಮ್ ಸೆಂಟ್ರಲ್ಲಿ ಯಾರೋ ಕಾಪಿ ಮಾಡಿ ಯಾರೋ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಉಳಿದ ಜಾಣ ವಿದ್ಯಾರ್ಥಿಗಳೂ ಕೂಡ ಹೋಗಿ ಮತ್ತೊಂದು ಸಲ ಪರೀಕ್ಷೆ ಬರೆಯೋ ಪರಿಸ್ಥಿತಿ ಬರುತ್ತಲ್ಲ, ಅಂಥ ಸ್ಥಿತಿಗೆ ದಿಲ್ಲಿ ಹೈಕೋರ್ಟು ಕಕ್ಷೆದಾರನ ತಂದು ನಿಲ್ಲಿಸಿದೆ. ಒಂದನೇದ್ದು. ಎರಡನೇದ್ದು ನೀವು ಈ ರೀತಿ ಮರು ವಿಚಾರಣೆಗೆ 52 ಪ್ರಕರಣಗಳನ್ನು, ಕೇಸುಗಳನ್ನು, ಪಿಟಿಷನ್ಗಳನ್ನು ತೆಗೆದುಕೊಂಡು ಮರು ವಿಚಾರಣೆ ಮಾಡಿಸ್ತಾ ಇದ್ದೀರಿ ಅಂದರೆ ನೀವು ಸ್ಥಾಪಿಸಿದಂಥ 3 ಸದಸ್ಯ ಸಂಶೋಧನಾ ಸಮಿತಿ ಏನಿದೆಯಲ್ಲ, ಅಂದರೆ ಇದರ ಕುರಿತಾಗಿ ನೀವು ಪ್ರೋಬ್ ಮಾಡಲಿಕ್ಕೆ ಏನು ಹೇಳಿದ್ರಲ್ಲ, ಇನ್ ಹೌಸ್ ಪ್ರೋಬ್ ಅಂದರೆ ಇದರ ಕುರಿತು ತನಿಖೆಯನ್ನು ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚಿಸಿದ್ರಲ್ಲ ಜಡ್ಜ್ಗಳದ್ದು, ಆ ತನಿಖೆಯಲ್ಲಿ ಯಶವಂತ ವರ್ಮ ಕಳಂಕಿತ ಅಂತ ಸಾಬೀತಾಗಿದೆ. ಆತ ಭ್ರಷ್ಟಾಚಾರ ಮಾಡಿದ್ದು ಸ್ಪಷ್ಟವಾಗಿದೆ. ಈತ ನೋಡಿಕೊಂಡಂಥ ಕೇಸುಗಳಲ್ಲಿ ಹೇರಾಪೇರಿಯಾಗಿದೆ, ಭ್ರಷ್ಟಾಚಾರ ನಡೆದಿದೆ, ದುಡ್ಡಿನ ವ್ಯವಹಾರ ನಡೆದಿದೆ, ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ ನೀವೇ ಸ್ವತಃ ಸೆಲ್ಫ್ ಗೋಲ್ ಹೊಡೆದಿದ್ದೀರಿ. ಇಲ್ಲದೆ ಹೋಗಿದರೆ ಯಶವಂತ್ ವರ್ಮ ಪ್ರಾಮಾಣಿಕರೇ ಆಗಿದ್ದರೆ ಹೈಕೋರ್ಟ್ನ ಚೀಫ್ ಜಸ್ಟಿಸು ಈ ರೀತಿಯಾಗಿ 52 ಪ್ರಕರಣ ಮರು ವಿಚಾರಣೆ ಮಾಡು ಅಂತ ಹೇಳ್ತಿರಲಿಲ್ಲ. ಮರು ವಿಚಾರಣೆ ಮಾಡು ಅಂತ ಹೇಳ್ತೀರ ಅಂದಮೇಲೆ ನಿಮಗೆ ಗ್ಯಾರಂಟಿ ಗೊತ್ತಿದೆ ಇಲ್ಲೇನೋ ಫೈಂಡಿಂಗ್ಸ್ ಇದೆ, ಮೇಲ್ನೋಟಕ್ಕೆ ಈ ಪ್ರಕರಣಗಳಲ್ಲಿ ಅವ್ಯವಹಾರ ನಡೆದಿದೆ. ಹೀಗಿದ್ದಾಗ ಏನು ಮಾಡಬೇಕು? ನಿಮಗೆ ಖಚಿತ ಆಗಿದೆ ಏನು, ಈ ಜಸ್ಟಿಸ್ ಯಶವಂತ್ ವರ್ಮ ಅನ್ನುವಂಥ ವ್ಯಕ್ತಿ ಕಳಂಕಿತ ಅಂತ ನಿಮ್ಗೆ ಖಚಿತ ಆಗೋಗಿದೆ. ಆದ್ದರಿಂದ ನೀವು ಮರು ವಿಚಾರಣೆ ಮಾಡಿಸ್ತಾ ಇದ್ದೀರಿ. ಅವಾಗ ಯಾರು ಕಳಂಕಿತರಾಗಿದ್ದಾರೋ ಅವರು ಇನ್ನೊಂದು ಬೆಂಚಿನಲ್ಲಿ ವಿಚಾರಣೆ ಮಾಡಲಿಕ್ಕೆ ಆಸ್ಪದವನ್ನು ಕೊಡಬಾರದು. ಅವರಿಗೆ ನೀವು ತರಾತುರಿಯಲ್ಲಿ ಶನಿವಾರ ದಿವಸ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ದೀರಿ. ಅಲ್ಲಿಯ ಬಾರ್ ಅಸೋಸಿಯೇಷನ್ನು ನಮ್ಮದು ಕಸದ ಬುಟ್ಟಿ ಅಲ್ಲ, ನಮ್ಗೆ ಇಲ್ಲಿ ಕಳಿಸ್ಕೊಡ್ಬೇಡಿ ಅಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಒಂದು ಪೀಠದಲ್ಲಿ ಕೂರಿಸಿದ್ದೀರಿ. ಎರಡನೇದ್ದು, ಯಾರನ್ನು ಈಗ ಆರೋಪಿ ಅಂತ ನೀವು ಹೇಳ್ತಾ ಇದ್ದೀರಿ, ನೀವು ಹೇಳ್ತಾ ಇರೋದು ನಾ ಹೇಳ್ತಾ ಇಲ್ಲ. ಯಾಕೆ ನೀವು ಹೇಳ್ತಾ ಇದ್ದೀರಿ ಅಂತ ನಾನು ಹೇಳಿದೆ ಅಂದರೆ 52 ಪ್ರಕರಣಗಳ ಮರು ವಿಚಾರಣೆಗೆ ನೀವು ಈಗ ಆದೇಶ ಮಾಡಿದ್ದೀರಿ, ಸಾರ್ವಜನಿಕ ನೋಟಿಸ್ ಕೊಟ್ಟಿದ್ದೀರಿ. ಅಂದರೆ ಯಾವ ವ್ಯಕ್ತಿ ಇದನ್ನು ವಿಚಾರಣೆ ಮಾಡಿದ್ದಾನೋ ಆತ ದಕ್ಷ ಅಲ್ಲ, ಪ್ರಾಮಾಣಿಕ ಅಲ್ಲ, ಭ್ರಷ್ಟ ಅಂತ ನೀವು ಒಪ್ಕೊಂಡಂಗಾಯಿತು ಪರೋಕ್ಷವಾಗಿ. ಅಂಥ ವ್ಯಕ್ತಿ ಈಗ ಒಬ್ಬ ವ್ಯಕ್ತಿ ಕಳುವು ಮಾಡಿದಾಗ ಏನು ಮಾಡ್ತಾರೆ, ಆ ವ್ಯಕ್ತಿಯನ್ನು ಫಸ್ಟು ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಆತ ಉಳಿದು ಎಲ್ಲೆಲ್ಲಿ ಕಳುವು ಮಾಡಿದ್ದಾನೆ ಅಲ್ಲಿ ಆತ ಸಾಕ್ಷ್ಯವನ್ನು ನಾಶ ಮಾಡಬಾರ್ದು ಮತ್ತು ಆತ ತಪ್ಪಿಸಿಕೊಂಡು ಓಡಿ ಹೋಗಬಾರ್ದು. ಎರಡೂ ಕಾರಣಕ್ಕಾಗಿ ಆತನನ್ನು ಕಸ್ಟಡಿ ಕೊಡಲಾಗುತ್ತೆ. ಇಲ್ಲಿ ಕೂಡ ಅದೇ ರೀತಿಯಾದಂಥ ನಿಲುವನ್ನು ಕೋರ್ಟ್ ಕೂಡ ತೆಗೆದುಕೊಳ್ಳಬೇಕು. ಈ ದೇಶದಲ್ಲಿ ತನಿಖೆ ಆಗಬೇಕು ಅಂದರೆ ನ್ಯಾಯಾಂಗ ತನಿಖೆ ಅಲ್ಲ ಇದು. ಇದನ್ನು ಎಕ್ಸಿಕ್ಯೂಟಿವ್ ಬಾಡಿ ಇದರ ಕುರಿತು ತನಿಖೆ ಮಾಡಬೇಕು. ಒಂದೋ CBI ತನಿಖೆ ಮಾಡ್ತದೆ, ಇಲ್ಲ ಅಂತಂದರೆ ಬೇರೆ ಯಾವುದೋ ತನಿಖಾ ಸಂಸ್ಥೆ ಮಾಡುತ್ತೆ, ಒಂದು SIT ಮಾಡುತ್ತೆ, ಅಥವಾ ಪೊಲೀಸರೇ ಮಾಡ್ತಾರೆ ಅಂದ್ಕೊಳ್ಳಿ. ಅವರು ತನಿಖೆ ಮಾಡಿ FIR ಹಾಕಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಆದರೆ 3 ಜನ ಜಡ್ಜ್ಗಳೇನೀಗ ಅದರ ತನಿಖೆ ಮಾಡಿದ್ದಾರಲ್ಲ ಯಶವಂತ್ ವರ್ಮನ್ ಪ್ರಕರಣ, ಅವರು ಮುಂದೆ ಏನು ಮಾಡ್ತಾರೆ, ಈ ರೀತಿ ಆಗಿದೆ ಅಂತ ನಿಮಗೊಂದು ಚೀಫ್ ಜಸ್ಟಿಸ್ಗೆ ಒಂದು ಲೆಟರನ್ನು ಕೊಡ್ಬೋದು. ಹೌದು, ಇಂತಿಂಥ ಪ್ರಕರಣದಲ್ಲಿ ಇವರು ಈ ರೀತಿಯಾದಂಥ ಭ್ರಷ್ಟಾಚಾರ ಮಾಡಿದ್ದಾರೆ, ಅವರ ಬಳಿ ಇದ್ದಂಥ 180 ಕೋಟಿ ರೂಪಾಯಿ ಏನು ದುಡ್ಡು ಬಂದಿತ್ತಲ್ಲ ಇಂತಿಂಥ ವ್ಯಕ್ತಿಗಳನ್ನ ತೆಗೆದುಕೊಂಡಿದ್ದಾರೆ. ಅದಾದಮೇಲೆ ಏನು ಮಾಡ್ತೀರಿ, FIR ಹಾಕ್ಲಿಕ್ಕೆ ನಿಮ್ಗೆ ಯಾರಿಗೂ ಪವರ್ ಇಲ್ಲ. ಅಗೇನ್ ಈ ಶುಡ್ ಗೋ ಟು ಪೊಲೀಸರೇ ಇದ್ರ ಕುರಿತು FIR ಅನ್ನು ದಾಖಲೆ ಮಾಡಬೇಕು, ಅವರೇ ಇದರ ತನಿಖೆಯನ್ನು ಮಾಡಬೇಕು, ಮಹಜರನ್ನು ಮಾಡಬೇಕು, ಇದ್ರ ಕುರಿತಾಗಿ ಸಾಕ್ಷ್ಯಾಧಾರಗಳನ್ನು ಹುಡುಕಬೇಕು. ಅಲ್ಲಿವರೆಗೂ ಆರೋಪಿ ಅನ್ನುವ ವ್ಯಕ್ತಿ ಹೊರಗಡೆ ಓಡಾಡಿಕೊಂಡಿದ್ದಾರೆ. ಹೊರಗಡೆ ಓಡಾಡಿಕೊಂಡಿರೋ ವ್ಯಕ್ತಿ ಹೇಗಿದ್ದಾರೆ ಅಂದರೆ ಅತ್ಯಂತ ಪ್ರಭಾವಶೀಲ ವ್ಯಕ್ತಿ, ಪ್ರಭಾವಶಾಲಿ ವ್ಯಕ್ತಿ. ಆತ DGಗೆ ಫೋನ್ ಮಾಡಬಲ್ಲ, DIGಗೆ ಫೋನ್ ಮಾಡಬಲ್ಲ, ಯಾರಿಗೆ ಬೇಕಾದ್ರೂ ಫೋನ್ ಮಾಡಬಲ್ಲ. ಯಾಕೆಂದರೆ ಹೈಕೋರ್ಟ್ ಜಡ್ಜ್ಗಿರುವಂಥ ಅಧಿಕಾರ ಇದೆಯಲ್ಲ, ಪರಮಾಧಿಕಾರ, ಎಂಥ ಅಧಿಕಾರಿ ಆದರೂ ಅವ್ರ ಮಾತು ಕೇಳಲೇಬೇಕು, ಅಷ್ಟು ಪ್ರಭಾವಶಾಲಿ ಆದಂಥ ಹುದ್ದೆ ಅದು. 52 ಪ್ರಕರಣಗಳಿದಾವಲ್ಲ, ಇದರಲ್ಲಿ ಯಾವುದರಲ್ಲಿ ಹೇರಾಪೇರಿ ಆಗಿದೆ ಅನ್ನೋದು ಯಾವ ವ್ಯಕ್ತಿ ಈ ರೀತಿ ಶಂಕಿತರಾಗಿದ್ದಾರೋ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಇದನ್ನು ಮುಚ್ಚಿ ಹಾಕುವುದರಲ್ಲಿ ಯಾವುದೇ ಅನುಮಾನವನ್ನು ಇಟ್ಕೋಬೇಕಾಗಿಲ್ಲ. ಏಕೆಂದರೆ ಆತ ಪ್ರಾಮಾಣಿಕ ಅಲ್ಲ, ದಕ್ಷ ಅಲ್ಲ ಅನ್ನೋದು ಈಗಾಗಲೇ ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ. ನಾವು ಹೇಳ್ತಾ ಇಲ್ಲ ಆತ ಭ್ರಷ್ಟ ಅಂತ ನಾವು ಹೇಳ್ತಾ ಇಲ್ಲ, ಆತ ಅದಕ್ಷ ಅಂತ ನಾವು ಹೇಳ್ತಾ ಇಲ್ಲ, ಆತ ಲೂಟಿಕೋರ ಅಂತ ನಾವು ಹೇಳ್ತಾ ಇಲ್ಲ, ಪರೋಕ್ಷವಾಗಿ ನೀವೇ ಹೇಳ್ತಾ ಇದ್ದೀರಿ. ಆದ್ದರಿಂದ
ಆತನಿಗೆ ಏನು ಮಾಡಬೇಕು? ರಿಮೈಂಡಿಗೆ ಕೊಡಬೇಕು. ಒಂದು, ಆತನಿಗೆ ಗೃಹ ಬಂಧನದಲ್ಲಿಟ್ಟು ಆತನ ಬಳಿ ಇರುವಂಥ ಗ್ಯಾಜೆಟ್ಗಳು, ಆತನ ಫೋನು, ಆತನ ಸಂಪರ್ಕ ಎಲ್ಲವನ್ನು ನಿಷೇಧಿಸಬೇಕು. ಆತನ ಸಂಪೂರ್ಣವಾಗಿ ನಿಸ್ತಂತುಗೊಳಿಸಬೇಕು. ಯಾವುದೇ ಸಂಪರ್ಕ ಇರಬಾರ್ದು. ಅದಾದ ಮೇಲೆ ವಿಚಾರಣೆ ನಡಿಬೇಕು. ಇಲ್ಲದೆ ಹೋದರೆ ಏನಾಗತ್ತೆ, ಈ ಕಡೆ 52 ಪ್ರಕರಣಗಳ ವಿಚಾರಣೆ ಅದರ ಪಾಡಿಗೆ ಅದು ನಡೀತಾ, ಮತ್ತೊಂದು ಸಲ ಮರು ವಿಚಾರಣೆ ಅಂತಾರೆ, ವಿಚಾರಣೆ ನಡೀತಾ ಇರುತ್ತೆ. ಈ ಕಡೆ ಈತ ತನ್ನ ಪ್ರಭಾವವನ್ನು ಬಳಸಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಲಾಗತ್ತೆ. ಕೊನೆಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೇ ಇರೋದರಿಂದ ಯಶವಂತ್ ವರ್ಮಾ ಅವರನ್ನು ಅವರ ಮೇಲಿಂದ ಆರೋಪದಿಂದ ಮುಕ್ತಗೊಳಿಸಲಾಗಿದೆ ಅಂತ ಫೈಂಡಿಂಗ್ಸ್ ಬರೆದುಬಿಡ್ತೀರಿ ಲಾಸ್ಟ್ಗೆ. ಎಂಥ ದುರಂತ ಸ್ಥಿತಿ ನೋಡಿ ಭಾರತ ದೇಶದಲ್ಲಿ. ಯಾವ ನ್ಯಾಯಾಂಗ, ಯಾವ ಮೈಲಾರ್ಡ್ಗಳೆನಿಸ್ಕೊಂಡವರು ಉಳಿದ ಎಲ್ಲರಿಗೂ ಆದರ್ಶವಾಗಿ, ಉಳಿದವರ ತಪ್ಪುಗಳನ್ನು ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸದಿಂದ ಹಿಡಿದು ಸ್ವತಃ ಈ ದೇಶದ ಸಂವಿಧಾನದ ಬಗ್ಗೆಯೇ ಪರಾಮರ್ಶೆ ಮಾಡುವಂಥ ಸಂಪೂರ್ಣ ಪರಮಾಧಿಕಾರ ಹೊಂದಿರುವಂಥ ಜನ ಈಗ ಯಾವ ಸ್ಥಿತಿಗೆ ಬಂದಿದ್ದೀರಿ ಅಂದರೆ, ನೀವು ಆರೋಪಿತರ ಸ್ಥಾನದಲ್ಲಿ ಬಂದು ನಿಂತಿದ್ದೀರಿ. ಯಾರು ನಿಮ್ಮನ್ನು ಪ್ರಶ್ನೆಯೇ ಮಾಡಲಿಕ್ಕೆ ಆಗ್ತಾ ಇರಲಿರುವಂಥ ಜನಸಾಮಾನ್ಯರು ನಿಮ್ಮ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ಈ ದೇಶದಲ್ಲಿ ದೊಡ್ಡ ದೊಡ್ಡ ವಕೀಲರು ಬಂದೋದ್ರು. ಸೋಲಿ ಸೊರಾಬ್ಜಿಯಿಂದ ಹಿಡಿದು ನಾನಿ ಪಾಲ್ಕಿವಾಲಾಯಿಂದ ಹಿಡಿದು ಅವರು ನ್ಯಾಯಾಂಗ ವ್ಯವಸ್ಥೆಗೆ ಯಾವ ಮಟ್ಟಿನ ಗೌರವವನ್ನು ತಂದು ಕೊಟ್ಟರು ಅಂತಂದರೆ, ಅವರು ಬಂದು ವಿಚಾರಣೆಗೆ ನಿಲ್ತಾರೆ ಅಂತಂದರೆ ಎಲ್ಲರೂ ಯೋಚನೆ ಮಾಡೋರು ಏನು ಹೇಳ್ತಾರೆ ಅವರು. ಜಸ್ಟಿಸ್ಗಳು ಏನು ಸಾಮಾನ್ಯ ಜಸ್ಟಿಸ್ಗಳು ಬಂದಿಲ್ಲ. ಜಸ್ಟಿಸ್ ಭಗವತಿ ಇವತ್ತಿಗೂ ನನಗೆ ನೆನಪಿದೆ. ಜಸ್ಟಿಸ್ ಲಲಿತ್, ಯು ಜಿ ಲಲಿತ್, ಅವರು ಜಡ್ಜ್ ಆಗಲಿಕ್ಕೆ ತಯಾರಿರಲಿಲ್ಲ. ಇಲ್ಲ, ಸುಪ್ರೀಂ ಕೋರ್ಟಿಗೆ ನೀವು ಬೇಕು, ನಮಗೆ ನಿಮ್ಮಂಥವರು ಜ್ಞಾನವೇತ್ತರು, ಪ್ರಕಾಂಡ ಪಂಡಿತರು, ಕಾನೂನು ತಜ್ಞರು ನಮಗೆ ಬೇಕು, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮ್ಮಂಥವ್ರು ಇರೋದರಿಂದ ನಮ್ಮ ಘನತೆ ಹೆಚ್ಚಾಗತ್ತೆ ಅಂತ ಕರ್ಕೊಂಬಂದು ಕೂಡಿಸಿದ್ರು. ಒಳ್ಳೆಯ ಸ್ಥಾನಮಾನ ತಂದುಕೊಟ್ರು. ಈಗೇನಾಗಿದೆ, ಕೊಲೇಜಿಯಂ ಅಂತೀರಿ. ಕೊಲೇಜಿಯಂ ಅಂದ್ಕೊಂಡು ಯಾವ ರೀತಿಯ ಸ್ಥಿತಿ ಆಗಿದೆ ಅಂತ ನಾನು ಇಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ. ಯಾರ ಸೋದರ ಸಂಬಂಧಿ, ಯಾರ ಚಿಕ್ಕಪ್ಪನ ಮಗ, ಯಾವ ದೊಡ್ಡಪ್ಪನ ಮಗ, ಯಾರ ಸೋದರ ಮಾವ, ಯಾರ ಮಗ, ಯಾರ ಮೊಮ್ಮಗ, ಎಲ್ಲ ಅಲ್ಲೇ ಗಿರಿಕೆ ಹೊಡಿತಾ ಅವರೇ ತಿರ್ಗಾ ಮುರುಗಿ ಬರ್ತಾಯಿದ್ರು. ಬರೋದ್ರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ. ನೆಪೋಟಿಸಮ್ ಬಗ್ಗೆ ನನ್ನ ಅಭ್ಯಂತರವೇ ಇಲ್ಲ. ಆದರೆ ಅವರು ಆ ಸ್ಥಾನಕ್ಕೆ ಯೋಗ್ಯರ? ಅವರು ನ್ಯಾಯವನ್ನು ಸಲ್ಲಿಸಬಲ್ಲರ? ನೋಡಿ, ಒಬ್ಬ ಜಡ್ಜ್ಗೆ ಎಲ್ಲ ರೀತಿಯ ಸವಲತ್ತನ್ನು ಸರ್ಕಾರ ಕೊಡುತ್ತೆ. ಅವ್ರ ಮನೆ ಕಸ ಹೊಡೆಸತ್ತೆ, ಅವರಿಗೆ ಭದ್ರತೆಯನ್ನು ಕೊಡುತ್ತೆ, ಅವರಿಗೆ ಅಡುಗೆ ಮಾಡೋರನ್ನು ಕೊಡುತ್ತೆ, ಅವರಿಗೆ ಕಾರು, ಬೆಂಗಾವಲು ವಾಹನ ಎಲ್ಲವನ್ನ ಕೊಡುತ್ತೆ. ಅವರು ಯಾವುದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. 24/7 ಕೇವಲ ಮತ್ತು ಕೇವಲ ಅವರು ಸಂವಿಧಾನದ ಬಗ್ಗೆ ಆಲೋಚನೆ ಮಾಡಬೇಕು, ಸಂವಿಧಾನವನ್ನು ಉಳಿಸುವ ಕೆಲಸವನ್ನು ಮಾಡಬೇಕು. ತಮ್ಮ ಮುಂದಿನ ನಾಳೆ ಬೆಳಿಗ್ಗೆ ಯಾವ ಪ್ರಕರಣ ಬರುತ್ತೆ ಅದರ ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡಬೇಕು. ಸಂಪೂರ್ಣ ಸಮಯ ಇರಬೇಕು ಅವ್ರಿಗೆ ಲೌಕಿಕ ಜಂಜಡವನ್ನು ಹಾಕಿಬಿಟ್ರೆ ಅವ್ರು ಬಂದು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ರೀತಿಯ ಸವಲತ್ತುಗಳನ್ನ ಜಡ್ಜಿಗೆ ಕೊಡಲಾಗತ್ತೆ. ಅಡುಗೆಯವರಿಂದ ಹಿಡಿದು, ಮನೆ ಕಸ ಹೊಡೆಯೋರಿಂದ ಹಿಡಿದು, ಪಾತ್ರೆ ತೊಳೆಯೋರಿಂದ ಹಿಡಿದು ಎಲ್ಲರೂ ಇವ್ರಿಗೆ ಕೊಡ್ತಾರೆ. ಕ್ವಾರ್ಟರ್ಸು, ಭದ್ರತೆ ಏನಿಲ್ಲ ಅಂತ ಕೇಳಿ, ರಾಜವೈಭೋಗ. ಆದರೆ ಅವರು ಸಂತನ ರೀತಿ ಜೀವನ ಮಾಡಲಿ ಅಂತ ಕೊಡೋದದು. ವಿಲಾಸಿ ಜೀವನ ಮಾಡಲಿ, ಭ್ರಷ್ಟಾಚಾರ ಮಾಡಲಿ ಅಂತಲ್ಲ. ಅವರು 24 ಗಂಟೆ, ದಿನದ 24 ಗಂಟೆ ನ್ಯಾಯಾಲಯ, ಸಂವಿಧಾನ ಬಿಟ್ಟು ಬೇರೆ ಆಲೋಚನೆ ಮಾಡಬಾರದು ಅನ್ನುವಂಥ ಏಕ ಕಾರಣಕ್ಕೆ ಕೊಡುವಂಥ ಸವಲತ್ತುಗಳಿವು. ಆದರೆ ಅಂಥ ವ್ಯಕ್ತಿಯೇ ಈ ರೀತಿಯಾದಂಥ ಕಳಂಕಿತನಾಗಿ ಬಿಟ್ಟರೆ ಈ ದೇಶದ ಜನ ಯಾಕೆ ನಿಮಗೆ ಗೌರವವನ್ನು ಕೊಡ್ತಾರೆ? ದಯವಿಟ್ಟು ನನಗೆ ಹೇಳಿಬಿಡಿ. ಈ ದೇಶದಲ್ಲಿ ಯಾವ ರಾಜಕಾರಣಿಯೂ ಈ ವ್ಯವಸ್ಥೆಯ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂದರೆ ಒಂದಿಲ್ಲ ಒಂದು ಪ್ರಕರಣದಲ್ಲಿ ಆತ ಸಿಲುಕಿ ಹಾಕ್ಕೋತಾನೆ. ನಾಳೆ ಆತ ಹೋಗಿ ಜಡ್ಜ್ ಮುಂದೆ ಅವರ ಲಾಯರ್ ಹೋಗಿ ನಿಲ್ಲಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವತ್ತಿನ ದಿವಸ ನೀ ಹಿಂಗೆ ಮಾತಾಡಿದ್ದಿ ಅಂತ ದ್ವೇಷ ಸಾಧಿಸಬಾರ್ದು, ಈರ್ಷ್ಯೆ ಮಾಡಬಾರ್ದು ಅಂತ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ದಾರೆ. ಮಾತನಾಡಿದ್ದು ಒಬ್ಬರೇ ಒಬ್ಬರು, ಉಪರಾಷ್ಟ್ರಪತಿ, ಅದು ಚೇರ್ಮನ್, ರಾಜ್ಯಸಭಾ ಚೇರ್ಮನ್. ಎಂದೂ ರಾಜಕೀಯವನ್ನು ಅಂಟಿಸ್ಕೊಂಡಂಥ ಮನುಷ್ಯ ಅಲ್ಲ. ರಾಜ್ಯಪಾಲ ಇದ್ದಾಗಲೂ ಹಾಗೇ ಇದ್ದರು, ಪಶ್ಚಿಮ ಬಂಗಾಳದಲ್ಲಿ ಉಪರಾಷ್ಟ್ರಪತಿ ಆದಾಗಲೂ ಹಾಗೇ ಇದ್ದಾರೆ. ಸ್ವತಃ ಅವರು ಪ್ರಾಕ್ಟೀಸ್ ಮಾಡುವಾಗಲೂ ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್, ಆವಾಗಲೂ ಯಾವುದೇ ರೀತಿಯ ಕಳಂಕ ಅಂಟಿಸ್ಕೊಳ್ಳಿಲ್ಲ. ಶುಭ್ರವಾದಂಥ, ನಿರಭ್ರವಾದಂಥ ಬದುಕನ್ನು ಮಾಡಿದರು. ಅವರು ಅವತ್ತು ಮಾತಾಡಿದರು ಏನಂತ, ನ್ಯಾಯಾಂಗದವರು ಬಂದು ಶಾಸಕಾಂಗದ ಒಳಗಡೆ ಮೂಗು ತೂರಿಸ್ಬೇಡಿ, ಹಸ್ತಕ್ಷೇಪ ಮಾಡಬೇಡಿ ಅಂತ. ನಿಮ್ಮಿಂದಾಗಿ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಿಮ್ಮ ಇತಿಮಿತಿಗಳನ್ನು ಅರಿತುಕೊಳ್ಳಿ, ನಿಮ್ಮ ಕೆಲಸವನ್ನು ದಕ್ಷತೆಯಿಂದ ಮಾತಾಡಿ ಅಂತ ಹೇಳಿದರು. ಅವರು ಯಾರ್ದೋ ಮೇಲಿನ ದ್ವೇಷಕ್ಕೆ ಹೇಳಿಲ್ಲ. ಅವ್ರು ಹೇಳಿದ್ದು ಈ ದೇಶದ ನ್ಯಾಯಾಂಗದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡಾಡ್ರು ಮಾತದು. ಅವ್ರಿಗೇನು ಆಗಬೇಕಾಗಿಲ್ಲ.
ಅವ್ರೇನು ಬಂದು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ, ಅಥವಾ ಯಾರೋ ನರೇಂದ್ರ ಮೋದಿನ ಓಲೈಸಬೇಕಾಗಿಲ್ಲ. ಅವರು ಬೇಡ ಅಂದರೆ ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ. ನೀವೇನು ಅಂದ್ಕೊಂಡ್ರಿ, ಬಾಯಿಗೆ ಬಂದ ಹಾಗೆ ರಾಜಕಾರಣಿಯಾಗಿ ಅವರು ಮಾತಾಡ್ತಾ ಇದ್ದಾರೆ ಅಂದರು. ನಿಶಿಕಾಂತ್ ದುಬೆ ತನ್ನ ಸ್ವಂತ ಕಾಲ ಮೇಲೆ 4 ಸಲ MP ಆಗಿರುವಂಥ ಮನುಷ್ಯ. ಆತ ಸ್ಪಷ್ಟವಾಗಿ ಎಲ್ಲವನ್ನು ಬಿಡಿಸಿ ಎಲ್ಲ ಹೇಳಿದರು. ಆತನ ಮೇಲೆ ಕೇಸ್ ಹಾಕೋದು ಹೇಗೆ ಅಂತ ಲೆಕ್ಕಾಚಾರ ನಡೀತಾ ಇದೆ ಈ ದೇಶದಲ್ಲಿ. ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಕಳಂಕ ಆದ ಸಂದರ್ಭದಲ್ಲಿ ಅದರಿಂದ ಶುದ್ಧಿಯಾಗುವುದು ಹೇಗೆ, ಅಗ್ನಿ ಪರೀಕ್ಷೆಯಾಗಿ ಸತ್ವಯುತವಾಗಿ ಹೊರಗೆ ಬರೋದು ಹೇಗೆ, ಅದ್ರ ಬಗ್ಗೆ ಆಲೋಚನೆ ಆಗಬೇಕೇ ವಿನಃ ಹೇಗೆ ಸೇಡು ತೀರ್ಸ್ಕೋಬೇಕು ಅನ್ನೋದಲ್ಲ. ಈಗ 52 ಪ್ರಕರಣಗಳ ಮರು ವಿಚಾರಣೆ. ಇಂಥ ದಿವಸವನ್ನು ಈ ದೇಶದ ಜನಸಾಮಾನ್ಯ ನೋಡಬೇಕಾಗಿತ್ತ? ಇಂಥ ಜನರು ನಮ್ಮ ನ್ಯಾಯಾಂಗಕ್ಕೆ ಬೇಕಾಗಿತ್ತ? ಹೇಳಿ ಮೈ ಲಾರ್ಡ್. ನಮಸ್ಕಾರ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.